ಹಲೋ ಎಲ್ರಿಗೂ ನಮಸ್ತೆ. ಇವತ್ತು ನಾನು ಪಾನಿಪುರಿ ವಿಡಿಯೋ ಮಾಡ್ತಾಯಿದ್ದೀನಿ. ಪಾನಿಪುರಿ ಹೇಗೆ ಮಾಡ್ತೀನಿ ಅಂತ ನೋಡಿ. ಮೊದಲಿಗೆ 4 ಆಲೂಗಡ್ಡೆ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿದ್ದೀನಿ. ಆಮೇಲೆ ಕಡಲೆಕಾಳು ಸ್ವಲ್ಪ ತೊಳ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕಿದ್ದೀನಿ. ಅದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ. ಅದು ಬೇಯೋಷ್ಟರಲ್ಲಿ ನಾವು ಆಲೂಗಡ್ಡೆ ಸ್ಟಫ್ಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ತೆಗೆದು ಮಡಗ್ತಾಯಿದ್ದೀನಿ. ಎಷ್ಟು ತೊಗೊಂಬಂದಿದ್ದೀನಿ ಅಪ್ಪ ಅಂತಂದರೆ ನಾನೇನೋ ನಾನ್ ವೆಜ್ ಮಾಡ್ತಾಯಿದ್ದೀನಿ ಅನ್ನೋಂಗೆ ತಂದಿದ್ದೀನಿ. ಅದಕ್ಕಾಗಿ ಈಗ ನಾನು ಆಲೂಗಡ್ಡೆ ಸ್ಟಫ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊತೀನಿ. ಈಗ ಈರುಳ್ಳಿ ಕಟ್ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಾಯ್ತು. ಇವಾಗ ಪಾನಿಗೆ ಸಾಂಬಾರು ಸೊಪ್ಪು ಬಿಡಿಸ್ತಾ ಇದ್ದೀನಿ. ಪಾನಿ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಬಿಡಿಸಾಯ್ತು. ಈಗ ಪುದೀನ ಸೊಪ್ಪು ಬಿಡಿಸಿ ಪುದೀನ ತೊಳೆದು ಹಾಕಿದ್ದೀನಿ. ಇವಾಗ ಶುಂಠಿ ಹಾಕ್ತಿದ್ದೀನಿ ಮತ್ತು ಒಂದು ಖಾರಕ್ಕೆ ಮೆಣಸಿನ್ಕಾಯಿ ಅಷ್ಟೇ ಸ್ವಲ್ಪ. ಇವಾಗ ಪಾನಿಗೆ ಮಸಾಲೆ ರೆಡಿ ರುಬ್ಕೊತಾ ಇದ್ದೀನಿ. ಜೀರಿಗೆ ಹಾಕಿರಲಿಲ್ಲ, ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿ ಮಸಾಲೆ ರುಬ್ಬೋಣ ಬನ್ನಿ. ಮಸಾಲೆ ರೆಡಿ ಆಯಿತು. ಮಸಾಲೆ ರೆಡಿ ಆದಮೇಲೆ ಹುಣ್ಸೆಹಣ್ಣು ನೆನೆ ಹಾಕಿಡ್ತಾಯಿದ್ದೀನಿ. ಇವಾಗ ಹುಣ್ಸೆಹಣ್ಣು ನೆನೆ ಅಷ್ಟರಲ್ಲಿ ಆಲೂಗೆಡ್ಡೆ ಎಲ್ಲ ಬೆಂದಿತ್ತು. ಆಲೂಗೆಡ್ಡೆ ಸ್ಟಫ್ ರೆಡಿ ಮಾಡ್ಕೊತೀನಿ. ಈಗ ಆಲೂಗಡ್ಡೆ ಎಲ್ಲ ತೆಗೆದು ಆಲೂಗೆಡ್ಡೆ ಸಿಪ್ಪೆ ಒಂದೊಂದೇ ಬಿಡಿಸಿ ಆಲೂಗೆಡ್ಡೆ ಎಲ್ಲ ಬಿಡಿಸಾಯ್ತು. ಸ್ಮ್ಯಾಶ್ ಮಾಡೋದಿರಲಿಲ್ಲ, ಅದಕ್ಕೆ ಅನ್ನೋದಕ್ಕೆಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಾಯಿತು. ಇವಾಗ ಕಡಲೆ, ಅದಾದಮೇಲೆ ಈರುಳ್ಳಿ ಎಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಖಾರದ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡಾಯಿತು. ಇವಾಗ ಆಲೂಗಡ್ಡೆ ಸ್ಟಫ್ ರೆಡಿ ಆಯಿತು. ಇವಾಗ ಪಾನಿ ರೆಡಿ ಮಾಡ್ಕೊತೀನಿ. ಪಾನಿಗೀಗ ಮಸಾಲೆ ರುಬ್ಬಿದ್ನಲ್ಲ ಅದನ್ನು ಹಾಕಿ ಹುಣ್ಸೆಹಣ್ಣು ನೀರು ಕೂಡ ಹಾಕ್ತೆ. ಸ್ವಲ್ಪ ರುಚಿ ಹಾಕಿ ಮೇಗಡಿಕೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಪಾನಿ ರೆಡಿ. ಒಣಮೆಣ್ಸಿನ್ಕಾಯಿ ಇರಲಿಲ್ಲ, ಅದಕ್ಕೆ ಒಣಮೆಣ್ಸಿನ್ಕಾಯಿ ಪುಡಿ ಹಾಕಿರಲಿಲ್ಲ. ಇವಾಗ ಎಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಕಸ ಎಲ್ಲ ಅರಗಿತ್ತಲ್ವ ಅದನ್ನು ಗುಡಿಸ್ಕೊತಾ ಇದ್ದೀನಿ. ಕಸ ಎಲ್ಲ ಗುಡಿಸಾಯ್ತು. ಇವಾಗ ಪಾನಿಪುರಿ ಉಂಡೆ ಎಣ್ಣೆಗೆ ಹಾಕ್ಬೇಕಲ್ವ, ಎಣ್ಣೆಗೆ ಹಾಕ್ತೀನಿ. ಇವಾಗ ಎಣ್ಣೆ ಇಟ್ಟು ಅದಕ್ಕೆ ಅಂದರೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಪೂರಿ ಬೇಯ್ತೈತೆ. ಇವಾಗ ಪೂರಿ ಎಲ್ಲ ರೆಡಿಯಾಗೈತೆ. ನಾನು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇರೋದು, ಏನು ಅಂದ್ಕೋಬೇಡಿ. ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ. ಪೂರಿ ಎಲ್ಲ ರೆಡಿ ಆಯಿತು. ಫೈನಲಿ ಪಾನಿಪುರಿ ರೆಡಿ ಮಾಡಿದ್ದೀನಿ. ಇವಾಗ ಟೇಸ್ಟ್ ಹೆಂಗೈತೆ ಅಂತ ನೋಡ್ತೀನಿ. ತಿನ್ನೋಕ್ಕಂತೂ ಚೆನ್ನಾಗೈತೆ. ಇವಾಗ ಪಾನಿಪುರಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ನನ್ನ ಮಗಳಿಗೂ ಕೊಟ್ಟು ನೆಕ್ಸ್ಟ್ ನಾನು ತಿಂತಾಯಿದ್ದೀನಿ. ನಾನು ಮಾಡಿರೋದು ಮನೇಲಿ ಇರೋ ಸ್ವಲ್ಪ ಸಾಮಗ್ರಿಗಳನ್ನೆಲ್ಲ ಅಷ್ಟೇ. ನಂಗೆ ಅಷ್ಟಾಗಿ ಮಾಡೋಕ್ಕೆ ಬರೋದಿಲ್ಲ. ಹೇಗೆ ಬಂದೈತಿ ಅಂತ ನೀವೇ ಕಮೆಂಟಲ್ಲಿ ಹೇಳಿಬಿಡಿ. ಫಸ್ಟ್ ಟೈಮ್ ಮಾತಾಡ್ತಿರೋದು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.